ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ಉದಾತ್ತ ಧ್ಯೇಯವನ್ನು ಸಂಕಲ್ಪ ಮಾಡಿ ನಡೆಸಬೇಕು ಅನ್ನೋದಿದೆಯಲ್ಲ, ಇದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು, ಇದು ಪ್ರಾರಂಭ ಅಷ್ಟೇ. ಈ ಒಂದು ದೈವ ಪ್ರಭೆಯನ್ನು ನಮ್ಮದು ಮಾಡಿಕೊಂಡು ದೈವಾರಾಧನೆಯನ್ನು ಮಾಡಿ ದೇವರ ಮಾರ್ಗದಲ್ಲಿ ಎಲ್ಲರ ನೀವು ಮಾಡ್ತೀಯಲ್ಲೇ ನೀವೆಲ್ಲ ಫೋಟೋ ಹಿಡಿಯಲ್ಲ. ಶಿವನ ಅನುಸರಿಸುವವರು ಶೈವ, ವಿಷ್ಣುವರ ಪೂಜೆ ಮಾಡಿ ಅನುಸರಿಸುವವರು ವೈಷ್ಣವ, ಬ್ರಹ್ಮನ ತತ್ವವನ್ನು ಅನುಸರಿಸುವವರು ಬ್ರಾಹ್ಮಣ, ಯೇಸುವನ್ನು ಅನುಸರಿಸುವವರು ಕ್ರಿಶ್ಚಿಯನ್, ಅಲ್ಲಾಹನ ಅನುಸರಿಸುವವರು ಮುಸ್ಲಿಂ, ಮಹಮ್ಮದನನ್ನು ಪೂಜಿಸುವವರು ಅನುಸರಿಸುವವರು ಜೈನ. ಈ ತರ ಎಲ್ಲ ವಿಚಾರಣೆಗಳು ಭಾರತದಲ್ಲಿ ಕಾಣಬಹುದು. ಆದರೆ ಮೊದಲನೇ ಪ್ರಶ್ನೆ, ನಾವೆಲ್ಲರೂ ಯಾರು? ಭಾರತೀಯರು. ಅಲ್ಲಿ ಒಬ್ರು ಮಾತ್ರ ಹೇಳಿದ್ರು ನಾವು ಭಾರತೀಯರು. ಈ ಭೂಮಿನ ಭಾರತ ಅಂತ ಹೇಳಿದಾಗ ಅದು ಯಾವಾಗಿಂದ ಭಾರತ ಹೇಳ್ತಿದ್ದಾರೆ? ಬ್ರಿಟಿಷರು ಬಂದ್ರು, ಭಾರತದ ಹೆಸರು ಇಂಡಿಯಾ ಆಯ್ತು. ಆದರೆ ಸುಮಾರು ಸಾವಿರಾರು ವರ್ಷದ ಮುಂಚೆ ಸಿಂಧೂ ನದಿ ಹತ್ತಿರದಲ್ಲಿ ಒಂದು ನಾಗರಿಕತೆ ಡೆವಲಪ್ ಆಯಿತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸಿಂಧೂ ನದಿಯ ಹತ್ತಿರ ನಾಗರಿಕತೆ ಆವಾಗ ನಗರದ ನಿರ್ಮಾಣ ಮತ್ತು 14ನೇ ಮನು ನಾಭಿರಾಯರ ಪುತ್ರ ಋಷಭದೇವ ರಾಷ್ಟ್ರ ಧರ್ಮ, ಅದಾದ್ಮೇಲೆ ನಗರ ಧರ್ಮ, ಗ್ರಾಮ ಧರ್ಮ, ಅದಾದ್ಮೇಲೆ ಸಮಾಜ, ಕುಟುಂಬ, ಅದಾದ್ಮೇಲೆ ನಮ್ಮ ವೈಯಕ್ತಿಕ ಸಾಧನೆ, ಅದಾದ್ಮೇಲೆ ಮೋಕ್ಷ, ಅದಾದ್ಮೇಲೆ ಶಾಶ್ವತ ಸುಖ. ಎಲ್ಲಕ್ಕಿಂತ ಮುಂಚೆ ಬರೋದು ರಾಷ್ಟ್ರ ಧರ್ಮ. ಇತಿಹಾಸವನ್ನು ನೋಡಿ ನೀವು, ಯಾವಾಗೆಲ್ಲ ದೇಶ ದುರ್ಬಲ ಆಗಿದೆಯೋ ಆವಾಗೆಲ್ಲ ಎಲ್ಲಕ್ಕಿಂತ ಮುಂಚೆ ಅಟ್ಯಾಕ್ ಆಗಿದ್ದು, ಎಲ್ಲಕ್ಕಿಂತ ಮುಂಚೆ ಆಕ್ರಮಣ ಆಗಿದ್ದು. ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ರಾಮಚಂದ್ರ ಉಪಾಧ್ಯಾಯ ಹಾಗೂ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಹಾಗೂ ದಿಕ್ಸೂಚಿ ಭಾಷಣ ಮಾಡುವವರು ಕುಮಾರಿ ಸಹನಾ ಕುಂದರ್ ಸೋಡಾ ಇವರು. बोलो भारत माता की, बोलो भारत माता की, हिंदू धर्म की